ಇದು ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿ ಆಯಿಲು ಕೋಲ್ಡ್ ಕಂಪ್ರೆಸ್ ಆಗ್ತಿದೆ. ವುಡ್ ಮೆಟಲ್ ಇದು, ವುಡ್ ಕಂಪ್ರೆಸ್ಸಲ್ಲಿ ಹಾಕಿರೋದು. ಸೊ ಇದು ಬಂದ್ಬಿಟ್ಟು ಲೈಕ್ ನಾವು ಹಾಕಿರೋ ಕೊಬ್ಬರಿ ಫುಲ್ಲು ಫ್ರೆಶ್ ಆಗಿ. ಸೊ ಇದು ಬಂದ್ಬಿಟ್ಟು ಲೈಕ್ ಸೇಮ್ ಹಿಂಡಿ ರೂಪದಲ್ಲಿ ಆಗುತ್ತೆ. ಸೊ ನೋಡ್ಬೋದು ಸೇಮ್ ಇದು ಹಿಂಡಿ. ಇದನ್ನು ಬಂದ್ಬಿಟ್ಟು ಹಸುಗಳಿಗೆಲ್ಲ ಯೂಸ್ ಮಾಡ್ಕೊಬೋದು. ಕಂಪ್ಲೀಟಾಗಿ ಫ್ರೆಶ್ ಆಗಿ. ಸೊ ಆಯಿಲು ಫುಲ್ ಎಕ್ಸ್ಟ್ರಾಕ್ಷನ್ ಆಗಿ ಬರ್ತಿದೆ ನೋಡಿ ಆಯಿಲು. ಸೊ ಇನಿಷಿಯಲ್ಲು ಸ್ಟೇಜಲ್ಲಿ ಕಲರ್ ಆಯಿಲ್ ನೋಡ್ಬೇಕು ನೀವು, ಈ ಕಲರ್ ಇರುತ್ತೆ. ಸೊ ಅದೇ ಇದು ಡಸ್ಟು ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಸ್ವಲ್ಪ ಸ್ಲೋಲಿ ಇದು ಸೆಟಲ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಕ್ರಷಿಂಗ್ ಕಂಪ್ಲೀಟ್ಲಿ ಫುಲ್ ಆಫ್ ವುಡ್ಡು. ಸೊ ವುಡ್ಡಲ್ಲಿ ಮಾಡೋದ್ರಿಂದ ಏನಾದರೂ ನಮಗೆ ಲೈಕ್ ಕೋಲ್ಡ್ ಪ್ರೆಸ್ ಆಗುತ್ತೆ. ಸೊ ಹೀಟ್ ಜನ್ರೇಟ್ ಆಗೋಲ್ಲ. ಸೊ ಹೀಟ್ ಜನ್ರೇಟ್ ಆಗಿದ್ದ ಕಾರಣ ಲೈಕ್ ಆಯಿಲ್ ಬಂದ್ಬಿಟ್ಟು ಅಡಿಷ್ನಲ್ ರೇಡಿಯೇಷನ್ಸ್ ಏನಿರುತ್ತೆ ಸೊ ಅದೆಲ್ಲ ಇದರಲ್ಲಿ ಇರೋಲ್ಲ. ಸೊ ನೋಡ್ಬೋದು ನೀವು ಕಂಪ್ಲೀಟ್ಲಿ ಇದೇನಿದೆ ಕ್ರಷಿಂಗ್ ಏನಿದೆ ಇದೆಲ್ಲ ಕಂಪ್ಲೀಟ್ಲಿ ವುಡ್ಡೇ ಇದೆ ನೋಡಿ. ರೊಟೇಟಿಂಗು ಇದೆಲ್ಲ ಅಂದ್ಬಿಟ್ಟು. ಸೊ ಜೊತೆಗೆ ಇನ್ನೊಂದಿದೆ. ಸೊ ಇದು ನೋಡ್ಬೋದು, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ಟೀಲಲ್ಲಿ ಹಾಕಿರೋದು. ಸೊ ಇದು ನೋಡ್ಬೋದು ಹೀಟ್ ಜನ್ರೇಟ್ ಆಗ್ತಿದೆ. ಸೊ ನನಗೆ ಫೀಲ್ ಆಗ್ತಿದೆ, ಸ್ವಲ್ಪ ಹೀಟ್ ಫೀಲ್ ಆಗ್ತಿದೆ ನೋಡಿ. ಸೊ ಇದು ಫುಲ್ಲು ಹೀಟಲ್ಲಿ ಜನ್ರೇಟ್ ಆಗಿರೋ ಕಾರಣ ಸೊ ಈ ಆಯಿಲ್ ಅಷ್ಟು ಇದಿರಲ್ಲ. ಇವರು ಹಾಕಿದ್ದಾರೆ ಹಿಟ್ಟು ನೋಡ್ಬೋದು. ಸೊ ಹೀಟ್ ಹಂಗೆ ಮುಖಕ್ಕೆ ಹೊಡಿತಾ ಇದೆ ಅದೇ. ಸೊ ಯಾಕಂದರೆ ಇದು ಮೇಡಪ್ ಆಫ್ ಸ್ಟೀಲು. ಸೊ ಸ್ಟೀಲಲ್ಲಿ ಹೀಟ್ ಜನ್ರೇಟ್ ಆಗ್ತಿದೆ ಸ್ವಲ್ಪ. ಸೊ ಇದ್ರದ್ದು ಆಯಿಲ್ ನೋಡ್ಕೊಬೋದು ಆ ಥರ ಬರ್ತಿದೆ ಅಂದ್ಬಿಟ್ಟು. ಸೇಮ್ ಪ್ರೊಸೆಸ್ಸೇ, ಸೇಮ್ ಥಿಂಗೆ. ಅದು ಇದು ಎರಡಕ್ಕೂ ಸೇಮೇ ಇದೆ. ಬಟ್ ಏನಂದರೆ ಲೈಕ್ ಅದು ಹೀಟ್ ಜನ್ರೇಟ್ ಮಾಡ್ತಿದೆ, ಇದು ನಾನ್ ಹೀಟ್ ಜನ್ರೇಟ್ ಮಾಡ್ತಿದೆ. ಸೇಮ್ ಪ್ರೊಸೆಸ್ಸಲ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಕ್ಲೀನಾಗಿ ಏನಲ್ಲಿ ಮೇಲಿನ ಮೆತ್ಕೊಂಡಿರುತ್ತೆ ರೊಟೇಟರ್ಗೆ. ಸೊ ಎಲ್ಲ ಕ್ಲೀನಾಗಿ ತೆಗಿತಾವ್ರೆ. ಸೊ ನಾವು ಹಾಕಿದ್ದು ಟೋಟಲ್ಲು 15.7 kgs. ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಆಗ್ತಾ ಬಂದಿದೆ ಅದು. ಇದಾದಮೇಲೆ ಎಲ್ಲ ಸಿಪ್ಪೆ ಆಗುತ್ತೆ. ಸೊ ನೋಡೋಣ, ಲೆಕ್ಕ ಮಾಡೋಣ ನಮಗೆ ಟೋಟಲ್ ಎಷ್ಟು ಲೀಟ್ರ್ ಹೋಗುತ್ತೆ ಅಂದ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಎಲ್ಲ ಕ್ರಶ್ ಆಗ್ತಿದೆ. ಸೊ ನೀವು ನೋಡ್ತಾ ಇರ್ಬೋದು ಹಂಗೆ ಕ್ರಶ್ ಆಗ್ತಿದೆ ಅಂದ್ಬಿಟ್ಟು. ಇದು ಸೋದಿಸ್ತಾರೆ, ಹಾಗೆ ಸೋದಿಸಿ ಜಾಲರ್ ಹಾಕಿ ಲೈಕ್ ಇದ್ರಾಗ ಏನಿದ್ರು ಲೈಕ್ ವೇಸ್ಟ್ ಮೆಟೀರಿಯಲ್ಸು ಪಾರ್ಟಿಕಲ್ಸ್ ಏನಿದ್ರು ಲೈಕ್ ಇಲ್ಲೇ ಎಕ್ಸಿಟ್ ಆಗಿಬಿಡುತ್ತೆ. ಸೊ ರಿಮೈನಿಂಗ್ ಥಿಂಗ್ ಇದಾಗುತ್ತೆ. ತಿರ್ಗಾ ಮತ್ತೆ ಇದನ್ನು ಫಿಲ್ಟ್ರ್ ಮಾಡಿ ನಾವು ಆಲ್ಮೋಸ್ಟ್ 1 day ಇಕ್ಬೇಕಾಗುತ್ತೆ. ಸೊ 1 day ಇಕ್ಕಿದಾಗ ಅದೇನಾಗುತ್ತೆ ಫುಲ್ ಈ ಕಲರ್ ಏನಿದೆ ಕಂಪ್ಲೀಟ್ಲಿ ಚೇಂಜ್ ಆಗಿ ಪ್ಯೂರ್ ಕಲರ್ ಬರುತ್ತೆ ನಮಗದು. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂದ್ಕೊತೀನಿ. ಕ್ಲಿಯರಾಗೆಲ್ಲ ಸೆಟ್ಲ್ ಆಗಿದೆ. ಸೊ ಆಯಿಲ್ ಎಕ್ಸ್ಟ್ರಾಕ್ಷನ್ಸು ಸ್ಟಾಪ್ ಆದಂಗೆ ಕಾಣಿಸ್ತಿದೆ ನೋಡೋಣ. ನಾವು ಆಯಿಲ್ ಹಾಕೋ ಟೈಮಲ್ಲಿ ಈ ಥರ ಮಾಡೋದು ತುಂಬ ಒಳ್ಳೆಯದು ನಮಗೆ. ಯಾಕಂದರೆ ಸೇವ್ ಹಾಕೊಂಡಿರುವಂಥದ್ದು ವಾಸ ಆಗುತ್ತೆ ಅಂದ್ಕೊಳ್ತೀನಿ. ಎಲ್ಲ ಹಿಟ್ಟಲ್ಲಿ ನೋಡಬೇಕು ಹೆಂಗೆ ಹೋಗ್ತಿದೆ ಅಂತ. ನೋಡಿ ಸ್ವಲ್ಪ ಇದ್ರಿಗೂ ಅಷ್ಟೇ ಹೀಟ್ ಫೀಲ್ ಆಗ್ತಿದೆ ನನಗೆ ಸ್ವಲ್ಪ ಮುಟ್ಟಿದಾಗ. ಯಾಕಂದರೆ ಫುಲ್ ಹಾರ್ಡ್ನೆಸ್ ಆಗ್ಬಿಟ್ಟಿದೆಯಲ್ಲ, ಅಂದರೆ ಎಕ್ಸ್ಟ್ರಾಕ್ಟ್ ಆಗೋದ ಪ್ರೆಷರ್ ಬೀಳುತ್ತೆ. ಸೊ ಆ ಪ್ರೆಷರಲ್ಲಿ ನಮಗೆ ಆಯಿಲು ಎಕ್ಸ್ಟ್ರಾಕ್ಟ್ ಆಗಿ ಬರೋದು ನೋಡಿ. ಫುಲ್ ಹಾರ್ಡಾಗಿ ರಫ್ ಆಗ್ತಾ ಇದೆ, ರಫಲ್ಲಿದೆ, ಕಂಪ್ಲೀಟ್ ರಫ್ ಆಗಿದೆ. ಮತ್ತು ಇದು ಕಲರ್ ನೋಡ್ಬೋದು ನಾವು ಕೊಬ್ಬರಿ ಯಾವ ಥರ ಇರುತ್ತೆ, ಕಂಪ್ಲೀಟ್ಲಿ ಪ್ಯೂರ್ ವೈಟ್ ಇರುತ್ತೆ. ಬಟ್ ಅದನ್ನು ಅಷ್ಟೇ ಕಲರ್ಸ್ ಎಲ್ಲ ಹೋಗಿ ಈ ಥರ ಆಗ್ಬಿಟ್ಟಿದೆ. ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ಲು ಹಾರ್ಡ್ನೆಸ್ ಇದು.
ನೋಡಿ ಎಕ್ಸ್ಟ್ರಾಕ್ಟ್ ಯಾವ ಥರದ್ದು ಎಕ್ಸ್ಟ್ರಾಕ್ಟ್ ನೋಡಿ ಇಲ್ಲಿ ಹಾಕ್ತೀನಿ ನಿಮಗೆ ಕಾಣಿಸುತ್ತೆ. ಸೊ ನೋಡ್ಬೋದು ನೋಡಿ ಫೀಲ್ ನಾನು ಇಲ್ಲಿ ಹಾಕ್ತೀನಿ. ಅದು ನೋಡ್ಬೋದು ಎಕ್ಸ್ಟ್ರಾಕ್ಟ್ ಯಾವ ಥರ ಆಗ್ತಿದೆ ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ, ಫೀಲ್ ಆಗುತ್ತೆ ಅದು ನೋಡಿ. ಆ ಥರ ಆಗುತ್ತೆ ಇದು ಎಕ್ಸ್ಟ್ರಾಕ್ಷನ್ನು ನೋಡ್ಬೋದು ನೀವು. ಸೊ ಪ್ಯೂರಾಗಿ ಏನು ಬರ್ತಿದೆ ಸೊ ಅದ್ರದ್ದು ನಾನು ಇದು ಮಾಡ್ತಾಯಿದ್ದೀನಿ ಈಗ ನೋಡಿ ಯಾವ ಥರ ಇದೆ ನೋಡಿ. ನೋಡಿ ಯಾವ ಥರ ಎಕ್ಸ್ಟ್ರಾಕ್ಷನ್ ಆಗ್ತಿದೆ ನೋಡ್ಬೋದು ನೋಡಿ. ನೋಡ್ಕೊಬೋದು ಒಂದು ಅದು ಆಯಿಲ್ ಸ್ಟೀಲ್ ನೋಡ್ಬೋದಾಯ್ತು ಯಾವ ಥರ ಆಗಿದೆ ಅಂದ್ಬಿಟ್ಟು. ಓ ಹೀಟ್ ನೋಡಿ ಹೆಂಗೆ ಫೀಲ್ ಆಗ್ತಿದೆ, ಹೀಟಿದು ಕಡಲೆಕಾಯಿ ಎಣ್ಣೆ ಇದು. ಸೊ ಫೀಲ್ ಬರ್ತಿದೆ ಕಡಲೆಕಾಯಿದು. ಒಳ್ಳೆ ಫೀಲು ಹೀಟ್ ಜನ್ರೇಟ್ ಆಗ್ತಿದೆ ಅಷ್ಟೇ, ಯಾಕಂದರೆ ಸ್ಟೀಲಲ್ಲಿ ಹಾಕ್ಸಿರೋ. ನಾನು ಯಾವತ್ತು ಹಾಕ್ಸಿರೋ ವುಡ್ಡಲ್ಲಿ ಹಾಕ್ಸಿರೋ ಬೆಟರ್ ಅಂದ್ಕೊತೀನಿ. ಹಾಂ ಓಕೆ 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 ಓಕೆ.